ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಬರ್ತಾ ಇರೋದು ಮುಖ್ಯಮಂತ್ರಿ ಕೈಲೂ ಕೂಡ ಆಗ್ತಾ ಇಲ್ಲ, ಉಪಮುಖ್ಯಮಂತ್ರಿಗಳು ಕೈಲೂ ಕೂಡ ಆಗ್ತಾ ಇಲ್ಲ. ಅಂಥ ಸಮಸ್ಯೆಗಳನ್ನು ಏನಿವತ್ತು ಜಗದೀಶ್ ಅವರು ಇವರು ಬಗೆಹರಿಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾನೊಂದು ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮ ರಾಜ್ಯಪಾಲರಿಗೆ, ದಯವಿಟ್ಟು ಎಲ್ಲ ಅಧಿಕಾರವನ್ನು ಈ ಜಗದೀಶ್ ಅವರಿಗೆ ಕೊಟ್ಬಿಟ್ರೆ ಎಲ್ಲ ಸಮಸ್ಯೆಗಳನ್ನು ಮುಗಿಸಿ ಬಂದ್ಬಿಡ್ತಾರೆ ಒಂದು ಕಡೆಯಿಂದ. ಏನಪ್ಪ ವಿಚಾರ ಅಂದರೆ ಏನು ಎಲ್ಲ ಸಮಸ್ಯೆಗಳು ಆಟ ಸಮಸ್ಯೆ ಮುಗಿಸಿಬಿಟ್ರು, ಏನು ಇಲ್ಲವೇ ಇಲ್ಲ. ಇವಾಗ ಎಲ್ಲ ಕ್ಲಿಯರ್ ಆಗೋಯ್ತು, ಆಟ ಸಮಸ್ಯೆ ಯಾವುದಿಲ್ಲ. ಇನ್ನು ಅವ್ರೇನು ಹೋರಾಟನೂ ಮಾಡೋಂಗಿಲ್ಲ, ಅವ್ರ ಸಮಸ್ಯೆ ಎಲ್ಲ ಮುಗಿದೋಯ್ತು. ಇನ್ನು ರಸ್ತೆಗಳು ಸಮಸ್ಯೆ ಅದೂ ಮುಗಿದೋಯ್ತು, ಮೆಟ್ರೋ ಸಮಸ್ಯೆ ಅದೂ ಮುಗಿದೋಯ್ತು, ಮತ್ತು ನಮ್ಮ KSRTC ಮತ್ತು BMTC ನೌಕರರ ಸಮಸ್ಯೆ ಅದೂ ಮುಗಿದೋಯ್ತು. ಈಗ ಯಾವುದೇ ಸಮಸ್ಯೆ ಇಲ್ಲ. ಮತ್ತೆ ಇದು ಸೌಜನ್ಯ ಕೇಸು ಮುಗಿಸೋಕ್ಕಾಗಲಿಲ್ಲ ಇದುವರೆಗೂ. ಈಗ ಇವ್ರ ಕೈ ಕೊಟ್ಟರೆ ಅದನ್ನು ಕೂಡ ಮುಗಿಸ್ಬಿಡ್ತಾರೆ. ಯಾಕಂದರೆ ಇವರು ಇವತ್ತು SIT ತನಿಖೆ ಮಾಡ್ತಾ ಇದ್ದಾರೆ. ಇವರೇ SIT ತನಿಖೆ ಮಾಡಿ ಅಂತ ಎಲ್ಲರೂ ಹೋರಾಟಗಾರರು ಒಂದು SIT ಮಾಡಿ ಅಂತ ಹೇಳಿದರು. ಈಗ SIT ಕೊಟ್ಟಿದ್ದಾರೆ, ಅದನ್ನು ಕೂಡ ತನಿಖೆ ಮಾಡೋಕ್ಕೆ ಸರಿಯಾಗಿ ಇವ್ರು ಯಾರು ಬಿಡ್ತಾ ಇಲ್ಲ. ಈಗ ಅವ್ರು ಯಾರೋ ಅನಾಮಿಕ ಭೀಮನ್ನು ಕರ್ಕೊಂಬಂದಿದ್ರಲ್ಲ, ಅವನು ಕೂಡ ಇವಾಗ ಡೂಪ್ಲಿಕೇಟು, ಒರಿಜಿನಲ್ ಅಲ್ಲ ಅಂತಂದು ಹೇಳಿ ಇವರೇ ಬಾಯ್ ಬಡ್ಕೊತಾ ಇದ್ದಾರೆ. ಅದರಿಂದ ಆ ಭೀಮನನ್ನು ಮನೆ ಕುಂದಿರಿಸಿ, ಅನಾಮಿಕ ಭೀಮ ನಕಲಿ ಭೀಮನನ್ನು ಮನೆ ಕುಂದಿರಿಸಿ ಅಲ್ಲಿ ಆಫೀಸಲ್ಲಿ ಕುಂದಿರಿಸ್ಕೊಂಡು ಏನಿವತ್ತು ಏನು ತಡ್ಕೊಳಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಬೇಗ ಬೇಗ ತನಿಖೆ ಮಾಡಿಬಿಡೋಕೆ 1 ತಿಂಗಳು ಸಮಯ ಕೊಟ್ಟಿದ್ದಾರೆ ಇನ್ನು ತನಿಖೆ ಮಾಡೋಕ್ಕೆ. ಅವೇನು ಗುಂಡಿ ಆಗಿದ್ದೇನು ಸುಮ್ಮನೆ ತಮಾಷೆ ಮಾತಲ್ಲ. ಅದು ಅಗಿಬೇಕು, 10 ಅಡಿ 20 ಅಡಿ ಅಗಿಬೇಕು, ಇನ್ನು ಸಿಗಬೇಕಪ್ಪ ಅಂದರೆ ಇವರಿಗೆ ತಡ್ಕೊಳಕ್ಕೆ ಆಯ್ತಾ ಇಲ್ಲ, ಸಮಾಧಾನನೇ ಆಯ್ತಾ ಇಲ್ಲ ಇವ್ರು ಯಾರಿಗೂ. ಅದರಿಂದ ಈ ರಾಜ್ಯಪಾಲರು ಮುಖ್ಯಮಂತ್ರಿಗಳೇ ಮತ್ತೆಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ಏನಿವತ್ತು ನಕಲಿ ಭೀಮನ್ನ ಕರ್ಕೊಂಡು ಹೋಗಿ SIT ಅವರು ಕೂಡ ನಿಮಗೂ ಮನವಿ ಮಾಡ್ಕೊತಾ ಇದ್ದೀನಿ. ಈ ನಕಲಿ ಭೀಮನನ್ನು ಬಿಟ್ಟು ಅವನ್ನ ಆಫೀಸಲ್ಲಿ ಕುದಿಸ್ಬಿಡಿ, ಅವನೇನಿಗೂ ಗೊತ್ತಿಲ್ಲ, ಅವನು ನಕಲಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀವು ಸಾಕ್ಷಿ ಜೊತೆಗೆ ಇಂಥ ಅದ್ಭುತವಾದ ಸಾಕ್ಷಿಗಳನ್ನು ಬಿಟ್ಟು ಅವನಿಗೇನು ಗೊತ್ತಿಲ್ಲದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇವರೇ ಹೇಳ್ತಾ ಇದ್ದಾರೆ. ಅದರಿಂದ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಾವು ಸುಮಾರು ಜನ ಹೇಳಿದ್ದಾರೆ ನಮಗೂ ಕೂಡ ಈ ಏನು ಸಾಕ್ಷಿಗಳು ಅದ್ಭುತವಾದ ಸಾಕ್ಷಿಗಳು. ಸಮೀರ್ MD 1ನೇ ಸಾಕ್ಷಿ, ಗಿರೀಶ್ ಮೆಟ್ಟಣ್ಣನವರು 2ನೇ ಸಾಕ್ಷಿ, ಜಗದೀಶ್ ಅವರು 3ನೇ ಸಾಕ್ಷಿ, ಇನ್ನು ಮಹೇಶ್ ಅಣ್ಣ ತಿಮ್ಮರೋಡಿ ಅವರು ಸ್ವಲ್ಪ ಅವಾಗ ಕಾಣಿಸ್ಕೊಂತಾರೆ. ಆದರೆ ಇವರು 3 ಜನನ್ನು ಕರ್ಕೊಂಡು ಹೋಗ್ಬಿಟ್ರೆ ಯಾರ್ಯಾರು ಮಾಡಿದ್ದಾರೆ, ಎಲ್ಲೆಲ್ಲಿ ಇಟ್ಟಿದ್ದಾರೆ, ಯಾರ್ಯಾರು ಇದಕ್ಕೆ ಎಲ್ಲ ಪೂರ್ತಿ ಸಾಕ್ಷಿಗಳನ್ನು ಎಲ್ಲ ವಿಡಿಯೋದಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಇಂಥರೇ ಮಾಡಿದ್ದಾರೆ, ಇಂಥ ಜಾಗದಲ್ಲೇ ಊತಿಟ್ಟಿದ್ದಾರೆ, ಇಂಥ ಜಾಗದಲ್ಲಿ ಇಂತಿಂಥವರೇ ಹೇಳಿದ್ದಾರೆ, ಇಂಥ ಜಾಗದಲ್ಲಿ ಇಂತಿಂಥ ಹುಡುಗಿನೇ ಹುಟ್ಟಿದ್ದಾರೆ ಅಂತಂದು ಹೇಳ್ಬಿಟ್ಟು ಇವರೆಲ್ಲ ಹೇಳಿದ್ದಾರೆ. ಅದರಿಂದ ಆ ಭೀಮನನ್ನು ಮನೇಲಿ ಕುಂದಿರಿಸಿ ಇವ್ರು 3 ಜನನ್ನು ಕರ್ಕೊಂಡು ಹೋದರೆ ಭಾಳ ಒಳ್ಳೊಳ್ಳೆ ಜಾಗ ತೋರಿಸ್ತಾರೆ, ಒಳ್ಳೊಳ್ಳೆ ಏನು ಅಲ್ಲಿ ಸಿಕ್ಬಿಡ್ತವೆ ಎಲ್ಲ. ಅದರಿಂದ ಇವ್ರನ್ನ ಕರ್ಕೊಂಡು ಹೋದರೆ ಆ ಕೇಸ್ಗೆ ಒಂದು ಅಂತ್ಯ ಕಾಣುತ್ತೆ, ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ಯಾಕಂದರೆ ಇಡೀ ಕರ್ನಾಟಕ 12 ವರ್ಷದಿಂದ ಇವತ್ತು ಈ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಂದು ಹೇಳಿ ಎಲ್ಲರೂ ಎಷ್ಟೋ ಜನ ಹೆಣ್ಮಕ್ಳು ಬೀದಿ ಇಳಿದು ಹೋರಾಟ ಮಾಡಿದ್ದಾರೆ. ಅದರಿಂದ ಆ ಹೆಣ್ಮಗುಗೆ ನ್ಯಾಯ ಸಿಗಲೇಬೇಕು. ಮತ್ತು ಇವತ್ತು ಈಗ ಹಳ್ಳೆಡೆ ಕೆಲಸ ಮಾಡ್ತಾಯಿದ್ದಾರೆ ಇವರು. ಯಾಕಂದರೆ ಹೆಂಗೋ ಒಂದು ಹಂತಕ್ಕೆ ಬಂದಿತ್ತು, ಅದನ್ನು ಕಂಡಿಡಿದು ಯಾರು ಶಿಕ್ಷೆ ಆಗೋಕ್ಕೆ ಇವರೇ ಹೇಳಿದರು, ಯಾರ್ಯಾರು ಮಾಡಿದ್ದಾರೆ ಅಂತೇಳಿ. ಅದನ್ನೂ ಕೂಡ ಇವತ್ತು ಹಳ್ಳೆಡ್ಸೋ ಕೆಲಸ ಮಾಡ್ತಾಯಿದ್ದಾರೆ. ಒಳ್ಳೆ ಹಾತುಗಟ್ಟುಗುರ ಹತ್ರ ಆಡ್ತಾ ಇದ್ದಾರೆ. ಸಮಾಧಾನ ಅನ್ನೋದೇ ಇಲ್ಲ ಇವ್ರು ಯಾರಿಗೂ. ಅವ್ರು ತನಿಖೆ ಮಾಡ್ತಾಯಿದ್ದಾರೆ, ತನಿಖೆ ಮುಗಿಲಿ, ಮುಂದೆ ಏನು ಬರುತ್ತೆ, ಅವ್ರ ತನಿಖೆ ಏನು ಮಾಡ್ತಾ ಇದ್ದಾರೆ ಇಲ್ಲ. ಆಮೇಲೆ ಅಲ್ಲಿ ವಿಡಿಯೋ ಮಾಡ್ಕೊಂತಿರೋದು ಅವ್ರು ಬರೀ ಮಿಲ್ಟ್ರಿ ಅವರು, ಅಲ್ಲಿ ಮಿಲ್ಟ್ರಿ ಅವರು ಇದ್ದಾರೆ, ಪೊಲೀಸ್ನವ್ರು ಇದ್ದಾರೆ, SIT ಅವರು ಇದ್ದಾರೆ, ಲಾಯರ್ಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಯಾರು ಕೂಡ ಅಲ್ಲಿಗೆ ಮಾಧ್ಯಮದವ್ರನ್ನ ಯೂಟ್ಯೂಬ್ನವ್ರನ್ನ ಯಾರನ್ನೂ ಬಿಡ್ತಾ ಇಲ್ಲ ಮುಂದಕ್ಕೆ ಹೋಗೋಕ್ಕೆ. ಬರೀ ಅಲ್ಲಿ ವಿಡಿಯೋ ಮಾಡ್ಕೊಂತಿರೋದು ಅವರವ್ರು ಮಾತ್ರ, ಅಧಿಕಾರಿಗಳು ಮಾತ್ರ. ಇವರು ದಿನ ಒಂದೊಂದು ಕಥೆಗಳು, ಇವರೆಲ್ಲ ಚಾನಲ್ ಅವರು, ಯೂಟ್ಯೂಬ್ನವರು ಮತ್ತು ಇವರು ಹೋರಾಟಗಾರರು ದಿನ ಒಂದು ಕಥೆಗಳು. ಇವ್ರ ಹತ್ರ ಏನೂ ಮಾತಾಡಿರಲ್ಲ, ಇವ್ರ ಹತ್ರ ಏನೂ ಹೇಳೋದಿರಲ್ಲ. ಸುಮ್ಮನೆ ಜನಗಳಿಗೆ ಊಹೆ ಮಾಡ್ಕೊಂಡು ಜನಗಳ ತಲೆಯಲ್ಲಿ ಒಳಬಿಟ್ಟು ಆರಾಮಾಗಿ ಕುತ್ಕೊಂಡು ಇವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಹೊರತು ಅಲ್ಲಿ ನ್ಯಾಯ ಕೊಡಿಸೋವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನ್ಯಾಯ ಸಿಗಬೇಕಪ್ಪ ಅಂದರೆ ಇವರು ಸಮಾಧಾನ ಮಾಡ್ಕೊಂಡು ತನಿಖೆ ಮುಗಿಯೋವರೆಗೂ, ಅದು ಚೆಕ್ ಮಾಡೋವರೆಗೂ, ಆ ಭೂಮಿ ಚೆಕ್ ಮಾಡೋವರೆಗೂ, ಎಲ್ಲೆಲ್ಲಿ ಊತಿಟ್ಟಿದ್ದಾರೆ, ಏನೇನು ಸಿಗುತ್ತೆ, ಸಮಾಧಾನ ಅನ್ನೋದೆಲ್ಲ ಒಳ್ಳೆ ಆತುಗಟ್ಟು ಆಂಜನೇಯಗಳು ಥರ ಆಡ್ತಾ ಇದ್ದಾರೆ ಇವರು ಸಮಾಧಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ನಾವು ಕೋಆಪ್ರೇಟ್ ಮಾಡಬೇಕು. ಅಧಿಕಾರಿಗಳಿಗೆ ಚೆಕ್ ಮಾಡೋಕ್ಕೆ ಅವ್ರಿಗೆ ಎಲ್ಲ ಸಾಕ್ಷಿಗಳು ಸಮೇತ ಸಿಗಬೇಕು. ಅದು ಬಿಟ್ಬಿಟ್ಟು ಇವರು ಒಳ್ಳೆ ಆತುಗಟ್ಟು ಥರ ಆಡ್ಕೊಂಡು ಕೂತ್ಕೊಂಡ್ರೆ ನ್ಯಾಯ ಸಿಗುತ್ತೆ? ಯಾರಿಗೆ ನ್ಯಾಯ ಸಿಗುತ್ತೆ? ಅಪ್ಪಾಪ ಸೌಜನ್ಯಗೂ ನ್ಯಾಯ ಸಿಗೋದು. ಅದನ್ನು ಕೂಡ ಇವತ್ತು ಹಳ್ಳೆಡ್ಸೋ ಕಾರ್ಯಕ್ರಮನ ಇವರೇ ಮಾಡ್ತಾ ಇದ್ದಾರೆ. ಅದಕ್ಕೆ ಹಳ್ಳೆಡ್ಸೋ ಕಾರ್ಯಕ್ರಮ ಇವರೇ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಯಾಕಂದರೆ ಸೌಜನ್ಯ ಕೇಸ್ ಬಿಟ್ಟು ಇವತ್ತು ಇವರು ಯಾವ್ಯಾವ ಕೇಸ್ ಹಿಡ್ಕೊಂಡ್ಬಿಟ್ಟವೆ, ಯಾವ್ಯಾವ ಎಲ್ಲ ಅದು ಬಿಟ್ಬಿಟ್ರಿ. ಇವಾಗ
ಒಟ್ಟು ಇದನ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ. ಯಾವ 100 ಅದು ಒಂದ್ಸತಿ 50 ಜನ ಅಂತಾರೆ, ಒಂದ್ಸತಿ 10 ಜನ ಅಂತಾರೆ, ಒಂದ್ಸತಿ 100 ಜನ ಅಂತಾರೆ, ಒಂದ್ಸತಿ 1000 ಜನ ಅಂತಾರೆ. ಅಯ್ಯೋ ಶಿವ ಏನು ಲೆಕ್ಕ ಇದು? ಅಲ್ಲಿ ಒಬ್ಬೊಬ್ಬರು ಸಿಗ್ತಾ ಇಲ್ಲ ಇವಾಗ. ಆ ಸಿಗಲಿ ಅಂತಲೇ ನಾವು ಕೇಳ್ಕೊತ ಇದೀವ ಭಗವಂತನ. ಆದಷ್ಟು ಬೇಗ ಈ ಒಂದು ಕೇಸ್ಗೆ ಅಂತ್ಯ ಕಾಣಪ್ಪ, ಎಲ್ಲರಿಗೂ ಏನು ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಪ್ಪ ಅಂತ ಕೇಳಿ ನಾವು ಕೇಳ್ಕೊತಿದ್ದೀವಿ. ಇಡೀ ಕರ್ನಾಟಕ ಜನತೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತಂದು ಹೇಳಿ ಹೋರಾಟ ಮಾಡ್ತಾಯಿದ್ರು. ಇವತ್ತು ಅದನ್ನು ಕೂಡ ಅಲ್ಲಾಡಿಸೋ ಕಾರ್ಯಕ್ರಮ ಇವು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲರೂ ಇದ್ರಲ್ಲಿ ಸೇರ್ಕೊಂಡೇ ಅಲ್ಲಾಡಿಸೋ ಕಾರ್ಯಕ್ರಮ ಮಾಡ್ತಿದ್ದಾರೆ. ಯಾಕಂದ್ರೆ ನೆಕ್ಸ್ಟು ಯಾವುದು ಸರಿಯಾದ ದಾಖಲೆ ಸಿಗಲಿಲ್ಲ ಪಗಲಿಲ್ಲ ಅಂತ ಏನೇನು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಅದು ಮುಗಿಯೋವರೆಗೂ ತಾಳ್ಮೆಯಿಂದ ಸಮಾಧಾನದಿಂದ ಇದ್ದರೆ ಒಳ್ಳೆಯದು. ಎಷ್ಟು ನಮಗೆ ತಾಳ್ಮೆ ಇರುತ್ತೋ ಅಷ್ಟು ಒಳ್ಳೆಯದು. ಎಷ್ಟು ಆತರ ಪಡ್ತೀವೋ ಅಷ್ಟು ನಮಗೆ ಕೆಟ್ಟಿದ್ದು. ನಮಗೆ ಎಷ್ಟು ತಾಳ್ಮೆ ಇರುತ್ತೋ ಆ ತಾಳ್ಮೆಯಲ್ಲಿ ಒಳ್ಳೊಳ್ಳೆ ಯೋಚನೆಗಳು ನಮ್ಮ ತಲೆಯಲ್ಲಿ ಬರ್ತವೆ. ಅದು ತಾಳ್ಮೆ ಕೆಡಿಸ್ಕೊಂಡ್ರೆ ಬರೀ ಕೆಟ್ಟ ಯೋಚನೆಗಳೇ. ತಾಳ್ಮೆಯಿಂದ ಆಚೆ ಕಡೆ ಬಂದರೆ ಬರೀ ಕೆಟ್ಟ ಯೋಚನೆಗಳೇ ನಮ್ಮ ತಲೆಯಲ್ಲಿ ಬರೋದು. ಅದರಿಂದ ತಾಳ್ಮೆ ಕಳ್ಕೊಳ್ಳೋಕೆ ಹೋಗ್ಬಾರ್ದು. ತಾಳ್ಮೆಯಿಂದ ಸಮಾಧಾನದಿಂದ ಎಲ್ಲ ಗಮನಿಸಬೇಕು. ಏನೇನು ಆಗ್ತಾ ಇದೆ, ಏನು ಹೋಗ್ತಾ ಇದೆ. ಇವರೆಲ್ಲ ಸುಮ್ಮನೆ ಒಳ್ಳೆ ಆತ್ರಗಟ್ಟರೋ ಥರ ಆಡ್ತಾ ಇದ್ದಾರೆ. ಅದರಿಂದ ಈ SIT ಅವರು ಮತ್ತೆಲ್ಲರಿಗೂ ಅಧಿಕಾರಿಗಳಲ್ಲಿ ನಾನು ಮನೆ ಮಾಡ್ಕೊತಾ ಇದ್ದೀನಿ. ಸಮೀರ್ MD ಅವ್ರನ್ನ ಮತ್ತು ಗಿರೀಶ್ ಮೆಟ್ಟಣ್ಣನವ್ರನ್ನ, ಈ ಜಗದೀಶ್ ಅವ್ರನ್ನ ಕರ್ಕೊಂಡು ಹೋದರೆ ಯಾವ್ಯಾವ ಜಾಗ ಎಲ್ಲೆಲ್ಲಿ ಇಕ್ಕಿದ್ದಾರೆ, ಎಲ್ಲೆಲ್ಲಿ ಊತಿಟ್ಟಿದ್ದಾರೆ ಇವರೇ ತೋರಿಸಿದ್ದಾರೆ. ವಿಡಿಯೋದಲ್ಲಿ ಎಲ್ಲ ಇವರೇ ತೋರಿಸಿದ್ದಾರೆ. ದಿನ ಒಂದು ವಿಡಿಯೋಗಳು ಇವರೇ ಮಾಡ್ತಾ ಇದ್ದಾರೆ. ಇಂಥ ಅದ್ಭುತವಾದ ಸಾಕ್ಷಿಗಳನ್ನು ಬಿಟ್ಟು ನೀವು ಯಾರೋ ಮಕವಾಡಕ್ಕೆ ಕರ್ಕೊಂಡು ಹೋದರೆ ಅದು ನ್ಯಾಯ ಸಿಗಲ್ಲ ಅಂತ ಅವರೇ ಹೇಳ್ಕೊತಾ ಇದ್ದಾರೆ. ದಯವಿಟ್ಟು ಈ ಕೆಲಸ ಮಾಡಿ ಅಂತಂದು ಹೇಳಿ ಈ ಅಧಿಕಾರಿಗಳಲ್ಲಿ ಮನೆ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ.